ಇಂದು ನಾವು ಆಧ್ಯಾತ್ಮದಲ್ಲಿ ಬರಬೇಕಂತ ಧರ್ಮ ಹಾಗೂ ಮನುಷ್ಯನ ಬಗ್ಗೆ ತಿಳಿದುಕೊಳ್ಳೋಣ. ನಾನು ನಿಮ್ಮ ಸುಧೀರ್. ಮನುಷ್ಯನ ಬಿಟ್ಟು ಧರ್ಮವಿಲ್ಲ, ಧರ್ಮವನ್ನು ಬಿಟ್ಟು ಮನುಷ್ಯನಿಲ್ಲ. ಧರ್ಮ ಹಾಗೂ ಮನುಷ್ಯ ಒಂದಕ್ಕೊಂದು ಪೋಷಕವಾಗಿವೆ. ಧರ್ಮದಿಂದ ನಾವು ಎಷ್ಟು ನೀಡುತ್ತೇವೆಯೋ ಅಷ್ಟು ನಮಗೆ ಕಲ್ಯಾಣವಿದೆ. ಆ ಧರ್ಮದಿಂದ ನಡೆದರೆ ನಮಗೆ ದುಃಖವೇ ಪ್ರಾಪ್ತವಾಗುತ್ತದೆ ವಿನಃ ಹೊರತಾಗಿ ಸುಖದ ಸವಿಯನ್ನು ನಾವು ಸವಿಯಲು ಸಾಧ್ಯವಿಲ್ಲ. ಇದರಂತೆ ನಾವು ಧರ್ಮ ಹಾಗೂ ಅಧರ್ಮದ ವಿಚಾರದ ಬಗ್ಗೆ ನಾವು ತಿಳಿದಾಗ ಅವು ಒಂದಕ್ಕೊಂದು ಪರಸ್ಪರವಾಗಿ ಪೋಷಕವಾಗಿವೆ. ಜಗತ್ಪ್ರಸಿದ್ಧ ವಿಜ್ಞಾನಿ ಹೇಳ್ತಾರೆ ಐನ್ಸ್ಟೀನ್ ಅವರು, ಸೈನ್ಸ್ ವಿಥೌಟ್ ರೀಸನ್ ಈಸ್ ಲೇಮ್, ರೀಸನ್ ವಿಥೌಟ್ ಎ ಸೈನ್ಸ್ ಈಸ್ ಬ್ಲೈಂಡ್. ಇದರ ಅರ್ಥ ಇಷ್ಟೇ, ಧರ್ಮವಿಲ್ಲದ ವಿಜ್ಞಾನವು ಕುಂಟವಿದ್ದಂತೆ ಹಾಗೂ ವಿಜ್ಞಾನವಿಲ್ಲದ ಅಧರ್ಮವು ಕ್ರೂಢವಿದ್ದಂತೆ. ಸ್ವಾಮಿ ವಿವೇಕಾನಂದ ಕೂಡ ಒಂದೆಡೆ ಈ ರೀತಿ ಹೇಳಿದ್ದಾರೆ, ಇಡೀ ಮಾನವ ಕೋಟೆಗೆ ಅನುಕಂಪ ಹಾಗೂ ಪ್ರೀತಿ ತೋರುವುದೇ ನಿಜವಾದ ಧರ್ಮ. ಎಷ್ಟು ಅಮೂಲ್ಯವಾದ ಮಾತನಾಗಿದೆ ಅಲ್ವಾ. ಇಂದು ನಾವು ಪ್ರತಿಯೊಬ್ಬರೂ ಕೂಡ ಬದುಕಿನಲ್ಲಿ ಒಂದು ಯಾಂತ್ರಿಕವಾದ ಜೀವನವನ್ನು ನಾವು ಬದುಕ್ತಿದ್ದೇವೆ. ಒಂದು